ಜಾನಕಿ, ಮಾ ಯಾಕ್ರಿ ಮಾವಾರ ಏನಾತ್ರಿ? ಏನು ಹೇಳವ? ಏನಿಲ್ಲ, ಒಂದು ಗ್ಲಾಸ್ ನೀರು ತೊಂಬ ಹೋಗು. ಹ್ಞೂ ರೀ ಮಾವಾರ ಆತ. ಇವರು ಮಾವಾರ್ ನೋಡಿದ್ರ ಸಪ್ಪದಾರ, ಅತ್ತಿಯರು ಇವರು ಫುಲ್ ಖುಷಿ ಅದಾರಲ್ಲ. ಅತ್ತಿಯರಂಕ್ರ ಪೂರಾ ಖುಷಿ ಇದ್ದ ಅಂತಾರ. ಏನಾಗಿರ್ಬೋದಲ್ಲಿ? ಮಾವಾರ ಏನಾತ್ರಿ ಅಲ್ಲಿ? ಏನು ಹೇಳವ? ನನ್ನ ಬಾಯಿಲೆ ನಾ ಏನು ಹೇಳವ? ನನಗೆ ಹೇಳಕ್ಕ ನೀನು ಮಕ್ಕ ತೋರ್ಸಕ್ಕೂ ನನಗೆ ನಾಚಿಕೆ ಆಗತೈತಿ. ನಂಗೆ ನೀರು ಬೇಡ, ಏನು ಬೇಡವ. ನಾ ಒಂದಿಟ್ಟು ಮಕ್ಕೊಂತೀನಿ. ಮಾವಾರ ಏನಾತ್ರಿ? ಅತ್ತಿಯರ ಏನಾತ್ರಿ? ಯಾಕೆ ಮಾವಾರ ಹಂಗಂದ್ರ? ಆ ಏನು ಆಗಿಲ್ಲ, ಎಲ್ಲ ಒಳ್ಳೇದಾಗಿರೋದು. ಹೋಗು, ಚಂದಗ ಹಾಲು ಹಾಕಿ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಬಾದಾಮಿ ಎಲ್ಲ ಚಂದಾಗ ಹಾಕಿ ತುಪ್ಪದಾಗ ಹುರಿದು ಶಾವಿಗೆ ಪಾಯಸ ಮಾಡು. ಖುಷಿ ಆಗದ ನನಗೆ, ಖುಷಿ ನೋಡ್ಬೇಕಾಗಿತ್ತು. ಜಾನಕಿ, ಹೇಳ್ತೀನಿ, ನಿಮ್ ಚಿಕ್ಕಮ್ಮನ ಮಕ್ಕ ನಿಮ್ ಗಂಗಾ ಚಿಕ್ಕಮ್ಮಂದ ಯವ್ವ. ಅತ್ತಿಯರ ಏನ್ ಹೇಳಕತ್ತೀರಿ ನೀವು? ಏನಾಯ್ತು ನಮ್ ಚಿಕ್ಕಮ್ಮಗ? ಏಯ್, ಯಾಕ ಗಂಟ್ಲ ಕರ್ಕೊಳ್ಳೋದು? ಗಂಟ್ಲ ಕಿತ್ ಕೈಯಾಗ ಕೊಟ್ಟೇನು, ಚಂದಗ ಮಾತಾಡ. ಈಗ ನಿಮ್ಮ ಅಣ್ಣಗೂ ನಿಮ್ ಗಂಗಾ ಚಿಕ್ಕಮ್ಮಗೂ ಸರ್ರಿ ತಿರು ಬಂದಿವ್, ನಟ್ ಟೈಟ್ ಆಗೈತಿ. ನಿನಗೂ ಅದನ್ನ ಮಾಡ್ತೀನಿ, ಹುಷಾರಾಗಿರ. ರೀ ಏನಾತಲ್ಲಿ? ಏನಾತ್ ಹೇಳ್ರಿ, ಏನಂತ್ರಿ ನೀವು ನಮ್ಮ ಅಣ್ಣಗ? ಏ ಕಿರಣ, ಹೋಗು, ನೀವೇನ್ರ ಕೆಲ್ಸ ಇದ್ರೆ ಮಾಡ. ಈಗೀಗೆಲ್ಲಾನು ಉತ್ತರ ಕೊಡ್ತೀವಂತ ನಾವೇನ್ ಬಾಂಡ್ ಪೇಪರ್ನೇ ಬರ್ದು ಕೊಟ್ಟಿಲ್ಲ. ಹೋಗು, ಏನ್ರ ಇದ್ರ ಕೆಲಸ ಬಕ್ಷಿ ಮಾಡ. ಏನಾತ್ ಸವಿತಾ? ಆಕೆ ಯಾಕೆ ಅಷ್ಟು ಟೆನ್ಷನ್ ಆಗದಾಳ? ಏನಾತಲ್ಲಿ? ಹೋಗಿದ್ರಲ್ಲ? ಏನಿಲ್ಲ ಬಾತಿ. ಅಲ್ಲ, ನಮ್ ಗೌರಿಗೆನ ಬಾಯಿ ಬಂದಂಗ ಮಾತಾಡ್ದಾಳ ಆಕಿ ಮುದುಕಿ. ಈಗೇನ್ ಆಕಿ ಸೊಸಿನ ಏನು? ಇನ್ನೂ 9 ತಿಂಗಳು ಹೆತ್ತು ಹೊತ್ತು ವಿನಯನೇನ್ರ ಹಡ್ದಿದ್ಲ ಅಂದಿದ್ರ ಇನ್ನೇನೇನ್ ಮಾತಾಡ್ತಿದ್ಲೇನ ಬದಮಾಸ್ ಹೆಣ್ಣು. ಅಲ್ಲ ಸವಿತಾ, ಏನಾತು ಅಂತ ಕೇಳಕತ್ತೀನಿ, ಎದ್ರ ಬಗ್ಗೆ ಮಾತಾಡಕತ್ತೀನಿ ನೀನು? ಅತ್ತಿಯರ, ಇನ್ನೊಂದು ಮಾತು ನೀವು ನಮ್ಮ ಚಿಕ್ಕಮ್ಮನ ಬಗ್ಗೆ ಹಗರಾಗಿ ಮಾತಾಡಿದ್ರಂದ್ರೆ ಮಾತ್ರ ನಾನು ಸುಮ್ಮನ ಇರಲ್ರಿ, ಹೇಳಕತ್ತೀನಿ. ನಿಮ್ಗೊಬ್ರಿಗೆ ಅಲ್ರಿ ಮಾತಾಡಕ್ ಬರೋದು. ದೇವ್ರ ಬಾಯಾಗ ನನಗೂ ನಾಲ್ಗಿ ಕೊಟ್ಟಾನ. ಏನ? ಯಾಕ ಬಾಳ ಉದ್ದಾಗತ್ತ ನಾಲ್ಗಿ? ಏನ್ರಿ ನನ್ನ ನಾಲ್ಗಿ ಉದ್ದಾಗತ್ತ? ಯಾಕ ನಿಮ್ಗೆ ಕಾಣಿಸವಲ್ದಾಗಿತ್ತನ? ನಿಮ್ಮವ್ ಮಾತಾಡೋದು ನಿಮ್ಗೆ ಕಾಣವಲ್ದಾಗೈತಿ? ನೋಡ್ರಿ, ನಮ್ಮ ಮನೆಯವ್ರ ಬಗ್ಗೆ ಬಹಳ ಹಗರಾಗಿ ಮಾತಾಡ್ತಾರ ನಿಮ್ಮವ್ವಾರು. ನಾನು ಅದನ್ನ ಮಾಡಬಲ್ಲೆ, ಆದ್ರೆ ನನಗಂತ ಸಂಸ್ಕಾರ ನಮ್ಮನೆ ಕಲಿಸಿಲ್ಲ. ಅರ್ಥ ಮಾಡ್ಕೋರಿ. ತಡಿವಾ ಜಾನಕಿ, ತಡಿ. ಏನಾತ? ಎಲ್ಲದನ? ಎಲ್ಲದನ ನಿನ್ ಗಂಟೆ? ಎಲ್ಲದನ ಗುಂಡಪ್ಪ? ಎತ್ತಿ, ನೀ ಯಾಕೆ ತಲೆ ಕೆಸ್ಕೋತಿ? ಇದು ನಿನಗೆ ಬ್ಯಾಡ್ದಿರೋ ವಿಷಯ. ನಾನೆಲ್ಲ ಸರಿ ಮಾಡಿ ಬಂದಿ. ನನ್ನ ಮಗಳ ಜೀವನನ ಆರಾಮದಾಳ ನನ್ನ ಮಗಳೀಗ, ಏನು ಕಿರಿಕಿರಿ ಇಲ್ದ. ಬಾ, ನೀನು ಏನ್ ಮಾಡಕತ್ತಿದ್ದಿ? ಇದು ಮಾಡಣಂದಲ್ಲ, ಏನವು ಶಾಂಡಿಗೆ ಪಂಡಿಗೆ ಅವನ್ ಮಾಡಕಡೆ ಲಕ್ಷ ಕೊಡಂಬ. ಹಂಗ ನನ್ನ ಮಗಳಿಗೂ ಮಾಡಿ ಕೊಟ್ಟು ಕಳ್ಸನ ಅತ್ತಿ. ಅಂದಂಗ ಅತ್ತಿ, ಗೌರಿಗೆ ನಾ ಮಾಡ ಮಜ್ಜಿಗೆ ಮೆಣಸಿನ್ಕಾಯಿ ಮತ್ತು ಚೌಳಿಕಾಯಿ, ಮಜ್ಜಿಗೆ ಚೌಳಿಕಾಯಿ ಭಾಳ ಅಂದ್ರೆ ಭಾಳ ಇಷ್ಟ ಆಕಿಗೆ. ಮೆಣಸಿನ್ಕಾಯಿ ಖಾರ ಅಂತ ತಿಂತಿದ್ದಿಲ್ಲ, ಚೌಳಿಕಾಯಿ ಮಜ್ಜಿಗೆಗಿಟ್ಟು ಒಣಾಕ್ತಿದ್ನಲ್ಲ, ಅವ್ನು ಭಾಳ ಇಷ್ಟಪಡ್ತಿದ್ನ ಆಕಿ. ಬೆಂಡಿಕಾಯಿ ಮತ್ತು ಚೌಳಿಕಾಯಿ ಅವನು ಮಾಡಿ ಕೊಟ್ಟು ಕಳಿಸ್ಬೋದು. ಈಗ ನನ್ನ ಮಗಳು ನನ್ನ ಅಳಿಯ ಅಷ್ಟೇ ತಿಂತಾರ. ಅವ ತಿನ್ನೋದಿಲ್ಲ, ಅವ ಭಾರಿ ತಿರ್ಸಾಷ್ಟೇವದನವ. ಎದ್ರ ಶಟಿತನ ಹಾಗ. ಅವ ತಿನ್ಲಿಲ್ಲ ಅಂದ್ರೆ ಅದು ತಿನ್ಲಿಲ್ಲ. ನನ್ನ ಮಗಳು ತಿಂತಾಳಲ್ಲ. ಬಾ ಅತ್ತಿ, ಮಾಡೋಣ. ಮಾವರ ಮಾವರ ಜಾನಕಿ, ತಾಳ್ಮೆಯಿಂದಿರವ. ಅಮರ, ತಾಳ್ಮೆಯಿಂದಿರ ಪ್ರಶ್ನೆ ಅಲ್ರಿ, ಇವ್ರು ಏನು ಹೇಳಾಕತ್ತಾರ್ರಿ? ನನಗಂಕ್ರ ಅರ್ಥನ ಆಗೋಲ್ಲಾಗೈತಿ. ನನಗೆ ಟೆನ್ಷನ್ ಆಕತೈತ್ರಿ. ಹೆಂಗ್ ಬೇಕಂಗ ಅಳಿಯ ಅಂತ ನೋಡ್ದಂಗೆ ಹಿಂಗ್ ಮಾತಾಡ್ತಾರ ನೋಡ್ರಿ ನಮ್ಮ ಅಣ್ಣಗ. ನೀನಿಲ್ಲಿ ಡ್ರಾಮಾ ಮಾಡಬೇಡ. ಅತ್ತು ಕರ್ದು ಗೋಳಾಡಿದ್ರ ಇಲ್ಲಿ ಯಾರು ಕೇಳಾರಿಲ್ಲ. ಹೋಗಿ ಮುಸ್ರಿ ಬಿದ್ದ ಹಿತ್ತಲ್ದಾಗ ತಿಕ್ಕೋಗು. ಅತ್ತಿಯರ, ನನಗೆ ಗೊತ್ತೈತ್ರಿ, ಮುಸ್ರಿ ಬಿದ್ರ ನನ್ನ ಮನಿದೇದು ತಿಕ್ಕಬೇಕನ ಗೊತ್ತೈತಿ. ನಾನೇ ನಿಮ್ಮ ಮಗಳು ಹಂಗಲ್ರಿ, ಬ್ಯಾರ್ಯಾರು ಮಾಡ್ತಾರಂತಂದು ಅಂಡ ತಿರ್ಕ್ಷಣ ಮಕ್ಕಳಕ. ಏಯ್, ಹುಷಾರಾಗಿರ ನೀನು. ನನ್ನ ಮಗಳ ಬಗ್ಗೆ ಇನ್ನೊಂದು ಮಾತು ಮಾತಾಡಿದ್ರೆ ಮತ್ತೆ ಬಗ್ಗಿನ ಹರಿಯಾಗಿಲ್ಲ. ಮತ್ತೆ ಹೇಳ್ತಾಳ ನಮ್ಗೆ ಅಂತ ಸಂಸ್ಕಾರ ಕಲ್ಸಿಲ್ಲ, ಇಂಥ ಸಂಸ್ಕಾರ ಕಲ್ಸಿಲ್ಲ ಅಂತಂದು. ವರ್ಷ ಒಳಗೆ ಅತಿಗೆ ಮಾಡ್ಬೇಕಿಲ್ಲ ನಿನಗ? ಹಿಂಗನ ಮಾತಾಡೋದು? ಅಲ್ಲ, ನೀವು ನನಗೆ ಬುದ್ಧಿ ಹೇಳಕ್ ಬರ್ತೀರಲ್ಲ, ಅದ ಬುದ್ಧಿ ನಿಮ್ ತಲೆಯಾಗಿಲ್ಲ. ಅಳಿಯ ಅಂದ್ರೆ ಮಗನ್ ಸಮಾನ ಅಂತ ನಿಮಗ್ ಗೊತ್ತಿಲ್ಲ. ಹೆಂಗ್ ಮಾತಾಡ್ತೀರಿ ನೀವು ಅಳಿಯಾಗ? ಅವ ಇವ ಎದ್ರ ಶೆಟ್ಟಿತಾನ, ಇಂಥವ್ ಯಾರು ಮಾತಾಡ್ತಾರ್ರಿ? ನೋಡ್ರಿ ಅತ್ಯಾರ, ನೀವು ಹೋಗಿದ್ರಲ್ಲ, ಅಲ್ಲೇನಾತನದ್ ಮಾತ್ರ ನಂಗೆ ಹೇಳ್ರಿ. ಬೇರೆ ಏನು ನನಗೆ ನಿಮ್ದು ಕೇಳೋ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಹಗರವಾಗಿ ಮಾತಾಡಕ್ಕೂ ಹೋಗ್ಬೇಡ್ರಿ. ನಿಜವಾಗ್ಲು ಘಟಘಟ ಅಂತ ಹೇಳಿ ಹಾಲು, ಸಕ್ರಿ, ಬಾದಾಮಿ ಪುಡಿ ಹಾಕೊಂಡು ಕುಡಿಬೇಕು ಅನ್ಸಕತ್ತೈತಿ ನಂಗೆ. ಈ ದಿನಕ್ಕೋಸ್ಕರ ಎಷ್ಟು ಕಾಯಕತ್ತಿದ್ನಿ ಗೊತ್ತಲ್ಲ ನಾನು. ಸವಿತಾ, ಭಾಳ ದೊಡ್ಡ ತಪ್ಪು ಮಾಡಕತ್ತಿ ನೀನು. ಇಲ್ಲಡ, ಜಾನಕಿ ಅಂತ ಸೊಸಿ ಎಲ್ಲರಿಗೂ ಸಿಗೋದಿಲ್ಲ. ಆಮೇಲೆ ನೀನು ಅಳಿಯನಂತ ಒಳ್ಳೆ ಅಳಿಯನು ಸಿಗೋದಿಲ್ಲ ಯಾರಿಗೂ. ಎಲ್ಲಾನು ನಿನ್ನ ಕೈಯಾರ ನೀವು ಹಾಳು ಮಾಡ್ಕೊಳಕತ್ತೀರಿ. ನಿಮ್ಮ ಬೀಗ್ರು ಭಾಳ ಅಂದ್ರೆ ಭಾಳ ಚಲೋ ಅದಾರ.
ಹಂಗ ಹೇಳ್ರಿ ಚಿಗವರ, ಹಂಗ ಹೇಳ್ರಿ ಈಕಿಗೆ. ಅಲ್ಲಿ ಎಲ್ಲಾನು ಇಡೀ ಮನಿನ ಒಡೆದು ಛಿದ್ರ ಛಿದ್ರ ಮಾಡಿ ಬಂದಾಳ್ರಿ ಈಕಿ. ಮಾವರ ಏನಾತ್ರಿ ಮಾವರ, ಕರೆಕ್ಟಾಗಿ ಹೇಳ್ರಿ, ಏನಾತ್ ಹೇಳ್ರಿ ಮಾವರ. ಏನ್ ಹೇಳಕತ್ತೀರಿ? ಗೆಸ್ಟ್ ಹೌಸಿಗೆ ಹೋದ್ರಿ? ನಮ್ಮಪ್ಪ ನಮ್ಮ ಚಿಕ್ಕಮ್ಮರ ಎಲ್ಲರೂ ಗೆಸ್ಟ್ ಹೌಸಿಗೆ ಹೋದ್ರ? ಕರೆ ಹೇಳಕತ್ತೀರ ಮಾವರ? ಹೂನವ, ಹ್ಞೂ, ಎಲ್ಲಾನು ನನ್ನ ಕಣ್ಣು ಮುಂದೆ ಆತು. ನಾ ಒಂದು ಮಾತು ಮಾತಾಡಕ್ಕೂ ಆಗಲಿಲ್ಲ. ಏನ್ ಮಾತಾಡ್ತಿದ್ದಿ? ನನ್ನ ದೋಸ್ತ್ ನನ್ನ ಮಾತ ಕೇಳಲಿಲ್ಲ. ಬೇಡ ಅವರ ಹೊಕ್ಕಾರ ಅಂದ್ರೂ ಕೇಳಿಸ್ಕೊಳ್ಳಿಲ್ಲ. ಹೋಗ್ಬಿಟ್ಟ. ಸವಿತಾ, ಎಂತ ತಪ್ಪು ಕೆಲಸ ಮಾಡಿ ಅಯ್ಯವ ನೀನು, ಎಂತ ಒಳ್ಳೆ ಬೀಗರು ಗೊತ್ತನ? ನೋಡತ್ತಿ, ನೀನು 4 ದಿನಕ್ಕೆ ಬಂದಿದಿ. 4 ದಿನ ಚಂದಾಗ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದು ಬಿಡು. ನನಗೆ ಯಾಕೆ ಬುದ್ಧಿ ಹೇಳಂತ ಒಳ್ಳೆ ಕೆಲಸ ಮಾಡಕತ್ತಿ ನೀನು? ನನಗೆ ಗೊತ್ತೈತಿ ನಾ ಏನು ಮಾಡಕತ್ತೀನಿ ಅನ್ನೋದು. ನನ್ನ ಮಗಳದ ಜೀವನದ ನಾ ಸರಿ ಮಾಡಕ್ಕೆ ಪ್ರಯತ್ನ ಮಾಡಕತ್ತೀನಿ. ನಿನಗೆ ಗೊತ್ತಿಲ್ಲ, ಆ ಕೆದಳಲ್ಲಾಕಿ ಇವ್ರ ಗಂಗಾ ಚಿಕ್ಕಮ್ಮ ಹಗರು ಬಿತ್ತಿಲ್ಲಕಿ. ಅಲ್ಲ, ಇವ್ರ ಮಾವರ ಹೆಂಗ್ ಸುಮ್ಮನದನ ಅಂತೀನಿ ನಾನು. ಅತ್ತಿಯರ, ನಮ್ಮ ಅಪ್ಪಾಜಿ ಬಗ್ಗೆ ಮತ್ತು ನಮ್ಮ ಚಿಕ್ಕಮ್ಮನ ಬಗ್ಗೆ ನೀವು ಕೆಡ್ದಾಗ ಮಾತಾಡಿದ್ರೆ ಮಾತ್ರ ನಾನಂತರೂ ಸುಮ್ಮನಿರಂಗಿಲ್ರಿ. ಅವರಿಬ್ಬರದು ಮಾವ ಸೊಸಿ ಸಂಬಂಧ ಇರ್ಬೋದ್ರಿ, ಆದ್ರೆ ಅವರು ತಂಗಿ ಅಣ್ಣನ ಥರ ಅದಾರ್ರಿ. ಅವ್ರಿಗೆ ನೀವು ಈ ಥರ ಎಲ್ಲ ಆಪಾದನೆ ವರ್ಷ ಚಲೋ ಅಲ್ಲ ನೋಡ್ರಿ, ಹೇಳಿ ನಾನು. ನೋಡವ್ವ ಜಾನಕಿ, ಹಂಗೈ ಉಣ್ಣಿಗೆ ಸಾಕ್ಷಿ ಬೇಕಾಗಿಲ್ಲವಾ? ಸಾಕ್ಷಿ ಬೇಕಾಗಿಲ್ಲ. ಅಲ್ಲ, ನನಗೆಲ್ಲ ವಿಷಯ ಗೊತ್ತಿರಕ್ಕಿಗೆ ಹಿಂಗ್ ಬಾಯ್ ಬಡಿತೀನಿ ನೀನು. ಸಾಕು, ಮುಚ್ಕೊಂಡೋಗು, ಮುಸುರಿ ತಿಕ್ಕಂತ ಹೇಳಲ್ಲ. ನಾನು ಈ ಮನೆಗೆ ಇರೋದಿಲ್ರಿ ಅತ್ತಿಯರ. ನಾನು ನನ್ನ ಗಂಡನ ಕರ್ಕೊಂಡು ನಾನು ಮನೆ ಬಿಟ್ಟು ಹೊಂಟೀನ್ರಿ. ಹೆಂಡತಿ ಬೇಕಾತಂದ್ರೆ ಬರ್ಲ್ರಿ ನನ್ನ ಗಂಡನ ಜೊತೆಗೆ. ಹಾ, ಹೌದವ, ಇದವ ಮಾತಂದ್ರೆ ಮಾತಿದು ಕರೆಕ್ಟ್. ಹೆಂಗ ನಿನಗ ನಿನ್ನ ಮಗಳು ಅಳಿಯ ಆರಾಮಾಗಿಬ್ರ ಗಂಡ ಹೆಂಡತಿ ಚಲೋ ಇರ್ಲಿ ಅಂತ ನಿನಗ ಹಂಗ ಅನ್ಸತ್ತಲ್ಲ, ಹಂಗ ಜಾನಕಿ ಕಿರಣ ಇಬ್ರು ಚಲೋ ಇರ್ಲಿ ಬಿಡು. ಅತ್ತೆ, ನೀನೇನ್ ನನ್ನ ಸ್ವಾದ್ರತ್ತೆ, ಏನ ನನ್ನ ಗಂಡನ ತಾಯಿ ನೀನು? ನಾನು ನ್ಯಾಯದ ಪರವಾಗಿ, ಯಾರ ಪರವಾಗೂ ಅಲ್ಲ. ನಾನು ಹಂಗ ಅನ್ಕೋ, ನೀನು ಗಂಡನ ತಾಯಿನ ಅನ್ಕೋ, ಮತ್ತ ಚಿಗವನ ಆಗ್ಬೇಕತ್ತಗ ಗುಂಡಪ್ಪಗ. ಹೌದು, ಈಗ ನಾನು ತಾಯಿ ಸ್ಥಾನದಾಗ ನಿಂತ್ಕೊಂಡನ. ನೀ ಮಾಡಿರೋ ಹಲ್ಕಟ್ಟು ಉದ್ಯೋಗಕ್ಕ ನಾನು ಎಲ್ಲ ಸರಿ ಮಾಡಕ್ ಪ್ರಯತ್ನ ಮಾಡತ್ತೀನಿ ಈಗ. ಅತ್ತಿ, ಭಾಳ ಉಪಕಾರ ಆತ ನಿನ್ ಸಹಾಯ. ನನಗೆ ಭಾಳ ಭಾಳ ಅಂದ್ರೆ ಭಾಳ ಉಪಕಾರ ಆಗೈತಿ. ನಡಿ, ಬೇರೆ ಏನ್ರಿ ಕೆಲಸ ಬಕ್ಷಿದ್ರ ಮಾಡು. ನನಗೆ ಗೊತ್ತೈತಿ ನಾ ಏನ್ ಮಾಡತ್ತೀನಿ ಅನ್ನೋದು. ನಾನು ನಿನ್ನ ಇಲ್ಲಿ ನ್ಯಾಯ ಪಂಚಾಯತಿ ಮಾಡಕ್ ಕಳಿಸಿಲ್ಲತ್ತಿ. ಅಮ್ಮರ, ನೀವು ಸುಮ್ಮನಿರ್ರಿ, ನಾನು ಮಾತಾಡ್ತೀನಿ. ನೋಡ್ರಿ ಅತ್ತಿಯರ, ನಾನು ನನ್ನ ಗಂಡ ಆರಾಮಾಗಿರ್ಬೇಕ್ರಿ. ನನ್ನ ಗಂಡನ ಪಾಲಿಗೆ ಏನು ಆಸ್ತಿ ಬರುತ್ತೋ ಅದನ್ನು ಕೊಟ್ಬಿಡ್ರಿ. ಅದನ್ನು ತಗೊಂಡು ನಾನು ನನ್ನ ಗಂಡ ಆರಾಮಾಗಿ ಎಲ್ಲರೂ ಹೋಗಿರ್ತೀವಿ. ಇಲ್ಲ, ಒಂದು ಕೆಲಸ ಮಾಡ್ರಿ, ನಿಮ್ಮ ಜೊತೆ ಇರಕ್ಕೆ ನನಗೆ ಕಷ್ಟ ಐತಿ. ನಾನು ಮಾವರು ನನ್ನ ಗಂಡ ಈ ಮನೆಗೆ ಇರ್ತೀವಿ. ನಿಮ್ಮ ದೊಡ್ಡ ಮಗನ ದೊಡ್ಡ ಸೊಸಿನ ಅವ್ರು ಬಂದಾರಲ್ರಿ ಹಿಂದೆ, ಸೀರೆ ತೊಗೊಂಡ್ರೆ ಬನ್ನೀನ್ ಫ್ರೀ ಅಂದಂಗ, ಅವ್ರನ್ನ ಕರ್ಕೊಂಡು ದಯಮಾಡಿ ನೀವು ಹೊರಗೆ ಹೋಗ್ಬಿಡ್ರಿ. ನಿಮಗೂ ನಿಮ್ದು ಇರ್ಬೇಕಲ್ರಿ ಗೆಸ್ಟ್ ಹೌಸು. ಅಲ್ಲಲ್ಲ, ನಿಮ್ದು ಗೆಸ್ಟ್ ಹೌಸ್ ಇಲ್ಲ, ತೋಟದ ಮನಿ. ಅವ್ರಿ ನೀವು ತೋಟದ ಮನೆಗಿರಿ. ಏನ ನೀನು ನನಗೆ ಹೇಳಕತ್ತೀಯ ತೋಟದ ಮನೆಗೆ ಹೋಗಿರ ಅಂತಂದ? ನಾನು ಈ ಮನಿ ಯಜಮಾನಿದೀನಿ, ಯಜಮಾನಿ. ಎಷ್ಟು ಧೈರ್ಯ ಇದ್ರೆ ನೀನ್ ನನಗ ಈ ಮನಿ ಬಿಟ್ಟು ಹೋಗಂದಿ? ಅದ ನಿಮ್ಮ ಮಗಳಿಗೆ ಯಾವ ಧೈರ್ಯ ಇತ್ತಲ್ಲ, ಆ ಧೈರ್ಯನ ನನಗೂ ಐತ್ರಿ. ತಪ್ಪೇನು ಕೇಳಕತ್ತೀನ್ರಿ ನಾನು. ಬೇಕಾತಂದ್ರ ಹೆಂಡತಿ ಬೇಕಾದ್ರೆ ಬರ್ಲಿ ನನ್ನ ಗಂಡನ ಜೊತೆಗೆ, ಬೇಡತ್ತಂದ್ರ ಕರ್ಕೊಂಡೋರಿ ನಿಮ್ಮ ಮಗನೂ. ನಾನು ಮಾವರು ಈ ಮನೆಗೆ ಇರ್ತೀವಿ ಆರಾಮಾಗಿ. ನೋಡ್ಲಕ್ಕಿರಣ ಹೆಂಗ್ ಬಾಯ್ ಬಂದಂಗ ಮಾತಾಡ್ತಾವಡು, ನೋಡು ಒಂದಿಟ್ಟು. ನೀನೇನಕ್ಕಿಗೆ ಬೆಸ್ಟ್ನಾಗಿ ಹೇಳ್ತೀಯ, ಮತ್ ನಾ ಹೇಳಕ್ಕಿಗೆ. ಅಲ್ಲ, ನೀ ಹೇಳಿದ ಕೂಡಲೇ ನನ್ನ ಹುಚ್ಚನ್ ಮಾಡಿ ಏನು? ಬಾಯಿ ಮುಚ್ಕೊಂಡು ಬಾಲ ಮುದ್ರಕೊಂಡು ನೀ ಹೇಳ್ದಂಗ ನೀ ಹಿಂದೆ ಬರ್ತೀನಿ ಅನ್ಕೊಂಡೇನು? ನಾನೇನ್ ನಾಯಿ ಮಾಡಿ ನೀನು? ಮತ್ ನಮ್ಮ ಅಣ್ಣನ್ ನಾಯಿ ಮಾಡಿದ್ರೆ ನೀವ್ ಹೆಂಗ ನಿಮ್ ತಂಗಿ ಮಾತ್ರ ಆರಾಮಾಗಿ ಗಂಡನ ಜೊತೆಗೆ ಅಷ್ಟೇ ಇರ್ಬೇಕಂತ ಅನ್ಕೋತೀರಿ? ಯಾಕ ನನಗ ಆಸೆ ಇರೋದಲ್ಲನ? ಅದ್ಯಾ ನ್ಯಾಯ ರೀ? ಅದ್ಯಾ ನ್ಯಾಯ ಅಂತ ಹೇಳ್ರಿ ನೀವು ನನಗ. ನೋಡ್ ಜಾನಕಿ, ನಿನಗ ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ನಂಗ ಕಿಟಿಕಿಟಿ ಇಲ್ಲ. ನಿಮ್ ಚಿಕ್ಕಮ್ಮ ಅಂತೂ ನಾನು ನೋಡೀನಿ, ನನ್ನನ್ನು ಉರ್ಸ್ಕೊಂಡಾರ, ನಮ್ಮ ತಂಗಿನ ಉರ್ಸ್ಕೊಂಡಾರ. ನಾನೆಲ್ಲ ನಂಗೆ ಗೊತ್ತೈತಿ ನಿಮ್ ಚಿಕ್ಕಮ್ಮ ತುಸು ನೀರ ಮುಳುಗಲ್ಲ ಅನ್ನೋದು. ಆದ್ರೆ ನಮ್ಮವ್ ಹಂಗಲ್ಲಲ್ಲ, ನೀ ಆರಾಮದಿಯಲ್ಲ, ನಿನಗೇನು ಕಷ್ಟ ಐತಿ? ಅಷ್ಟಕ್ಕೂ ನಮ್ಮ ಮನೆಗೆ ನೀ ಬಂದಿದ್ದಿ, ನಮ್ಮವ ಯಾಕೆ ಹೊರಗೋಗ್ಬೇಕು? ಅಲ್ಲ ರೀ, ನಿಮ್ದು ಎಂತ ನ್ಯಾಯ ಅಂತಿ ನಾನು? ನಮ್ಮಪ್ಪ ಕಟ್ಸಿರೋ ಮನಿ, ನಮ್ಮ ಚಿಕ್ಕಮ್ಮ ಅಲ್ಲಿರ್ಬೇಕಾಗಿರೋದು ನ್ಯಾಯ ಆಯ್ತು. ನಮ್ಮ ಇನ್ನೊಬ್ಬ ಗಂಗಾ ಚಿಕ್ಕಮ್ಮ ಇರೋದು ನ್ಯಾಯ ಅಲ್ಲ, ಒಪ್ಕೋತೀನಿ. ನಮ್ಮಪ್ಪ ನಮ್ಮ ಚಿಕ್ಕಮ್ಮ ಇರ್ಬೋದಿತ್ತಲ್ಲ, ಅವ್ರನ್ನ ಹೆಂಗ ನೀವು ಮನೆ ಬಿಟ್ಟು ಓಡಿಸಿದ್ರಿ? ನೋಡ್ ಜಾನಕಿ, ನಿನ್ ಜೊತೆ ಜಗಳ ಮಾಡಕ್ ನನಗೆ ಇಂಟ್ರೆಸ್ಟ್ ಇಲ್ಲ. ನಿಮ್ಮ ಅಪ್ಪಾಜಿನೇ ಕೊಟ್ಟಿದ್ದ ಆಪ್ಷನ್, ಈ ಮನೆಗೆ ಇರ್ತೀಯ ಗೆಸ್ಟ್ ಹೌಸ್ನಾಗ ಇರ್ತೀಯ ಅಂತ ಹೇಳಿ. ಅದಕ್ಕೆ ಗೌರಿ, ನಾವು ಈ ಮನೆಗೆ ಇರ್ತೀವಿ, ಗೆಸ್ಟ್ ಹೌಸ್ ನಮಗೆ ಸಫಿಷಿಯೆಂಟ್ ಆಗಲ್ಲ ಅಂತ ಹೇಳಿದ್ಲು. ಅದ್ರ ತಪ್ಪೇನೈತಿ? ನೋಡಮ್ಮ, ನಿನಗೆ ಒಂದು ಕ್ಲಿಯರ್ ಮಾಡ್ಬಿಡ್ತೀನಿ, ಎಲ್ಲ ನಿರ್ಧಾರ ತಗೊಂಡಿದ್ದು ನಿಮ್ಮ ಅಪ್ಪಾಜಿ. ಇದ್ರೊಳಗೆ ನಮ್ದು ಏನೂ ಇಲ್ಲ. ಸುಮ್ಮನೆ ನನ್ನ ತಲೆ ತಿನ್ಬೇಡ, ನಾನು ಹಿಂದೆಲ್ಲೂ ಬರಲ್ಲ. ಮಾವರ, ಎಲ್ಲಿ ಹೊಂಟಿರಿ ನೀವು? ಎಲ್ಲಿ ಹೋಗ್ಲವಾ? ಎಲ್ಲಿ ಹೋಗ್ಲಿ ಹೇಳು? ಇಡೀ ಮನಿನ ರಣರಂಗ ಆಗೋಗೈತಿ. ಮನ್ಸಿಗೆ ಸಮಾಧಾನ ಇಲ್ಲ.
ಸಾಯಕಂತ್ರು ಹೊಂಟಿಲ್ಲ. ಮಾವರ ನನಗನ್ನೇ ಆಗೈತ್ರಿ, ನಮ್ಮ ಅಪ್ಪಾಜಿಗೆ ಅನ್ಯಾಯ ಆಗೈತ್ರಿ. ಇದಕ್ಕೆ ನೀವೇನು ಹೇಳಾರ್ದ ಹೋದ್ರೆ ಖರೆ ಹೇಳ್ತೇನ್ರಿ ಮಾವರ. ನಾನಂತೂ ನಿಮ್ಮನ್ನ ಯಾವತ್ತೂ ಕ್ಷಮಿಸಲ್ರಿ. ಹೇಳಕ್ಕೂ ಕೇಳಕ್ಕೂ ನಾನು ಯಾರವ ಜಾನಕಿ, ನಿಮ್ಗೇನೇ ತಿಳಿತದ ಅದನ್ನ ಮಾಡ್ರಿ. ಜಾನಕಿ, ನೀನೇನ್ ನಿರ್ಧಾರ ತಗೋತಿಯಲ್ಲ ಆ ನಿರ್ಧಾರಕ್ಕೆ ನಾನು ಸಪೋರ್ಟ್ ಮಾಡ್ತೀನವ. ಅತ್ತೀರ ನೀವೇನ್ ಏನ್ ಹೇಳಕತ್ತೀರಂತ ಚೂರ ನಿಮಗೆ ಖಬರ್ ಐತ್ರಿ? ಅರಿವಿಟ್ಕೊಂಡು ಮಾತಾಡ್ರಿ. ಬಾಯನ್ ಹಲ್ನ ಎಣಿಶೆಣಿ ಸುಚ್ಚಿ ಬಿಡ್ತೀನಿ. ಹುಷಾರಾಗಿರ ನೀನು. ಅಮೇರಿಕಾದಾಗ ಅದೀನಷ್ಟ. ನಮ್ಮ ಸಂಸ್ಕೃತಿ ನಮ್ಮ ಬೇಗಳ ಯಾವ ಮರ್ತಿಲ್ಲ ನಾನು. ಮತ್ತಿಲ್ಲಡಿಲಿ ಬಾಯಾಗ ಚಪ್ಪಲಿಟ್ಟ ಹೊಡಿತೀನಿ. ಖಬ್ರಿಗೇಡಿ ಹೆಣ್ಣು ತಗೊಂಬಂದ ನಿನ್ನಂತ ಹೆಂಗಸಿರೋದಕ್ಕನ ತುಂಬ ಕುಟುಂಬ ಎಲ್ಲ ನಾಶ ಆಗೋಗ್ಯವು. ನಾನು ಅರಿವು ಇಟ್ಕೊಂಡು ಮಾತಾಡ್ಬೇಕಂತಿಕೀಗೆ. ನಾನು ಅರಿವು ಇಟ್ಕೊಂಡ ಲೇ, ನಾನು ಸುಮ್ಮನೆ ಬೆಳಗಾಗಿಲ್ಲಲೇ, ತೆಲೆನ ಕೂದ್ಲ ಬಸುಡಿ ನಾವ ಇದು. ಏನ್ ತಿಳ್ಕೊಂಡಿ ನೀನು ನನ್ನ? ಏನ್ ತಿಳ್ಕೊಂಡಿ ನೀನು? ನೀ ಮಾಡ ಹರಾಮಿ ಉದ್ದ ನನಗೆ ಗೊತ್ತಿಲ್ಲ ಅಂತ ಮಾಡಿ ಏನು ಉದ್ಯೋಗ ನೀನು? ಅತ್ತೆ, ಇದು ನನ್ನ ಮನೆ. ನನ್ನ ಮನೆ ನಿಂತ್ಕೊಂಡು ಮಾತಾಡಕತ್ತಿ ಅನ್ನೋದು ಮರಿಬೇಡ ನೀನು. ಇನ್ನೊಂದು ಕ್ಷಣನು ನೀನು ನಿನ್ನ ಮಗ ನಿನ್ ಸೊಸಿ ಈ ಮನೆಗೆ ಇರ್ತಕ್ಕದ್ದಲ್ಲ. ನಡ್ರಿ ನೀವು. ನೀನು ಕಾಲಿಗೆ ಬಿದ್ದು ಇರು ಅತ್ತಿ ಅಂದ್ರೂ ನಾ ಇರುದಿಲ್ಲ. ಇನ್ನು ಮ್ಯಾಗ ನನಗೂ ನಿನಗೂ ಏನು ಸಂಬಂಧ ಇಲ್ಲ. ಇನ್ಯಾವತ್ತೂ ನಾನು ನಿನ್ನ ಮಕ ನೋಡಕ್ಕೂ ಬರೋದಿಲ್ಲ. ನಾ ಸತ್ರ ನೀ ಬರ್ಬೇಡ, ನೀ ಸತ್ರ ನಾ ಬರೋದಿಲ್ಲ. ನೋಡೋಣ ಯಾರು ಮೊದ್ಲು ಸಾಯ್ತಾರ ಅಂತ ಹೇಳಿ. ಏ ಬರ್ರಿ ಇಬ್ರು ಇಳ್ದ ಎಲ್ಲದ್ರಿ ನೀವು. ಏನವ ಇದು? ಅಮ್ಮ ಹಿಂಗಂದು ಹೋಗ್ಬಿಟ್ಲಲ್ಲ. ಸ್ವೀಟಿ, ಏನಿದು ಇಷ್ಟು ಖುಷಿ ವಿಚಾರ? ನಾವು ಎಷ್ಟು ಕಷ್ಟಪಡ್ಬೇಕಪ್ಪ ಇವ್ರನ್ನೆಲ್ಲರನ್ನ ಈ ಮನೆಗಿದ್ದ ಓಡ್ಸಕ ಅನ್ಕೊಂಡ್ವಿ. ಇದೇನಿದು? ಅವ್ರಾಗಿನೇ ಎಲ್ರು ಒಬ್ರಾದ್ಮೇಲೆ ಒಬ್ರು ಹೊಂಟಾರ. ರೀ, ನೀವಿಗೆ ನನ್ನ ಜೊತೆಗೆ ಬರ್ತೀರಾ ಬರೋದಿಲ್ಲ? ನಾ ಬರಲ್ಲ. ನಮ್ಮ ಅವ್ನ್ಬಿಟ್ಟು ನಾ ಎಲ್ಲೂ ಬರಲ್ಲ. ಏನ್ ಮಾಡ್ಕೋತೀಯೋ ಮಾಡ್ಕೋ. ನಿಂಗಿರಕ್ ಇಷ್ಟ ಇಲ್ಲಲ್ಲ, ಹೋಗ್ತಿರ ನೀನು. ಗಂಟು ಮುಟ್ಟಿ ಕಟ್ಕೊಂಡು ನಿಮ್ಮ ಅಪ್ಪನ ಮನೆಗೆ ಹೋಗ್ತಾ ಇರು. ಅಲ್ಲೊಂದು ಮ್ಯಾಳನ ಸೇರ್ಕೊಂಡೈತಿ, ನೀನು ಹೋಗ ಅದಕ್ಕೆ ಸೇರ್ಕ. ಆ ಚಯ್ಯಂ ಚಕ್ಕಂ ಕುಟ್ಟಾರಿಲ್ಲ ಅಂತ ನೀನು ಹೋಗಿ ಕುಟ್ಕೊಂಡ್ ಕುಂದ್ರಲ್ಲಿ. ಆತು.